ವೆಲ್ಕಮ್ ಟು ಜಾನಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಂಬೆಹಣ್ಣಿನ ಸರ್ಬತ್ತು ಅಂತಲೇ ಹೇಳ್ಬೋದು, ಅಥವಾ ನಿಂಬೆಹಣ್ಣಿನ ಪಾನಕ, ನಿಂಬೆಹಣ್ಣಿನ ಜ್ಯೂಸ್ ಅಂತಲೇ ಹೇಳ್ಬೋದು. ಹೊರಗಡೆಯಿಂದ ನಾವು ಡ್ಯೂಟಿ ಮುಗಿಸಿ ಅಥವಾ ಶಾಪಿಂಗ್ ಹೋಗಿ ಬಂದರೆ ಈ ರೀತಿಯಾಗಿ ನಮಗೆ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿರುವಂತಹ ನಿಂಬೆಹಣ್ಣಿನ ಜ್ಯೂಸ್ ಇದ್ದರೆ ಆರಾಮಂತ ಅನಿಸುತ್ತೆ. ಓಕೆ, ಇವಾಗ ಆರೋಗ್ಯಕರವಾದ ನಿಂಬೆಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಚೆನ್ನಾಗಿರುತ್ತೆ. ಹಾಗೆ ಚಳಿಗಾಲ ಮುಗಿದು ಬೇಸಿಗೆ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೀವಿ, ಅದರಿಂದ ನಿಂಬೆಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ, ಇವಾಗ ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಈ ನೀರಿಗೆ ನಾವು ತಕ್ಕಂತೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರಿನ ಅಳತೆಗೆ ಅಥವಾ ಎಷ್ಟು ಜನರು ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಎಷ್ಟು ಹಾಕೋಬೇಕು, ಸಕ್ಕರೆ ಎಷ್ಟು ಹಾಕೋಬೇಕು ಅಂತ. ನಾನಿಲ್ಲಿ 2 ರಿಂದ 3 ಜನಕ್ಕಾಗುವಷ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿಟ್ಟಿರ್ತಾ ಇದ್ದೀನಿ. ಇವಾಗ ನಾನು ಸಕ್ಕರೆ ಹಾಕಿದ ನಂತರ ಒಂದು 1/4 ಗಂಟೆ ಸಕ್ಕರೆ ಕರಗೋಕೆ ಬಿಡ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಇವಾಗ ಚೆನ್ನಾಗಿ ಕರಡಿ. ಈಗ 1 ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಈ ನಿಂಬೆಹಣ್ಣಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣಾದರೆ ಸಾಕಾಗುತ್ತೆ. ನಾನು ತೊಗೊಂಡಿರೋಂತಹ ನೀರಿನ ಅಳತೆಗೆ ಒಂದು ಅರ್ಧ ನಿಂಬೆಹಣ್ಣಾದರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ನಿಂಬೆಹಣ್ಣ ನೀರಿಗೆ ಹಿಂಡ್ತಾ ಇದ್ದೇನೆ. ದೇಹದ ಉಷ್ಣಾಂಶ, ಹೀಟ್ ಬಾಡಿ ಇರೋರಿಗೆ ಇದೊಂದು ಒಳ್ಳೆಯ ಜ್ಯೂಸ್ ಅಂತಲೇ ಹೇಳ್ಬೋದು. ಶುಂಠಿ, ಹಾಗೆ ಏಲಕ್ಕಿ, ನಿಂಬೆಹಣ್ಣು, ಪಾಲಕ್ ಸೊಪ್ಪು, ಕ್ಯಾರೆಟ್ ಅಂತೆ, ಮೊಳಕೆ ಕಾಳುಗಳಂತೆ ಈ ರೀತಿಯಾಗಿ ನಾವು ತಿಂದರೆ ತುಂಬಾ ಬಾಡಿ ಬಂದುಬಿಟ್ಟು ಕೂಲ್ ಆಗುತ್ತೆ, ಉಷ್ಣಾಂಶ ಎಲ್ಲ ಕಡಿಮೆ ಆಗುತ್ತೆ. ಟೈಲರಿಂಗ್ ಕೆಲಸ ಮಾಡೋರಿಗಂತೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇವಾಗ ನಾನಿಲ್ಲಿ ಒಂದು 2 ರಿಂದ 3 ಪೀಸಷ್ಟು ಐಸ್ ಕ್ಯೂಬ್ ಹಾಕ್ತಾ ಇದ್ದೇನೆ. ಐಸ್ ಕ್ಯೂಬ್ ಹಾಕಿದ್ರೆ ತುಂಬ ಕೋಲ್ಡ್ ಇರೋದು ತುಂಬ ಚೆನ್ನಾಗಿರುತ್ತೆ. ಸ್ಟೋರೇಜ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ, ಬೇಕಾದಾಗ ನಾವು ಕುಡಿಬೋದು. ಓಕೆ, ಇವಾಗ ಒಂದೇ ಒಂದು ಏಲಕ್ಕಿನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಇದ್ದರೂ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಶೋಧಿಸಿ ಕುಡಿಯೋಗಿದ್ರು ಕುಡೀರಿ, ಇಲ್ಲ ಅಂದರೆ ಹಾಗೆ ಕೂಡ ಕುಡಿಬೋದು. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.